1 ಕೋಟಿ ಆರಾಧ್ಯ ಬರ್ಡೇ ಪ್ಲಾಸ್ಟಿಕ್ ತಿಂದ ಸ್ಯಾಮ್ ಸಮೀರ್ ಅಂತ ಕೇಳಲಿಕ್ಕೆ ಇದು 70,000 ಅಂತೆ ನೋಡಿ. ನೀವು ಪಾಪ್ದವ್ರ ಆಯ್ತಾಯ್ತು ಬಿಡಿ. ಯಾವ ಊರವರು? ನಾನು. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್, ಇವತ್ತು ನಾನು ತಮಿಳಲ್ಲಿ ನೋಡಿದ್ರ. ಸೊ ಇವತ್ತು ನಮಗೆ ಸಮೀರ್ ಬ್ರೋ ಮಧ್ಯಾಹ್ನ ಫೋನ್ ಹಾಕಿದ್ರು. ಬ್ರೋ ಒಂದು 8-9 ಗಂಟೆಗೆ ಬನ್ನಿ, ಮನೆ ಕೆಳಗಡೆ ಎಲ್ಲ ಆಚೆ ಹೋಗ್ಬೇಕು ಅಂತ ಹೇಳಿದ್ರು. ಸರ್ಪ್ರೈಸ್ ಅಂತ ಹೇಳಿದ್ರು. ಏನು ಬ್ರೋ ಸರ್ಪ್ರೈಸ್ ಅಂತ ಗೊತ್ತಿಲ್ಲ, ಏನೋ ಬನ್ನಿ ಕೆಳಗಡೆ ಅಂತಂದ್ರು. ಅವ್ರು ಮತ್ತೆ ಸಾಂಗ್ ಇಬ್ರು ಬರ್ತಿದಾರಂತೆ. ಆ್ಯಂಡ್ ಟ್ರೀಟ್ ಕೂಡ ಕೇಳಿದ್ರು. ಸೊ ಅದಕ್ಕೆ ಟ್ರೀಟ್ಗೆ ಆಚೆ ಡಿನ್ನರ್ ಕೊಡೋಣ ಅಂದ್ಕೊಂಡಿದ್ದೀವಿ. ಸೊ ಆಯ್ತು, ನಾವು 3 ಜನ ಒಟ್ಟಿಗೆ ಸಿಗ್ತಾ ಇರ್ತೀವಿ. ಅವಾಗ ಸಿಗ್ತಿದ್ವಿ, ಈವೆಂಟ್ಸು ಅದಿಲ್ಲ ಇಲ್ಲಿ. ಬಟ್ ಈ ಥರ ಕ್ಲೋಸ್ ಆಗಿ ಸಿಕ್ಕಿ 3 ಜನ ಟೈಮ್ ತೊಗೊಂಡು ತುಂಬ ದಿವಸಗಳಾಗಿತ್ತು. ಆ್ಯಂಡ್ ನಾನು ಬ್ಲಾಗ್ ಮಾಡಿ ಕೂಡ ಸಿಕ್ಕಾಪಟ್ಟೆಗಳಾಗಿತ್ತು. ಸೊ ಇವತ್ತು ಬರ್ತಿದ್ದಾರೆ, ಒಂದು 5 ಮಿನಿಟ್ಸ್ ಬರ್ತೀನಿ, ಕೆಳಗೆ ಬನ್ನಿ ಅಂತ ಹೇಳಿದ್ದಾರೆ. ಸೊ ಕೆಳಗೆ ಹೋಗ್ಬೇಕು, ಬನ್ನಿ ಹೋಗೋಣ. ಏನು ಡಿನ್ನರ್ ತಿಂತೀವಿ ಆ್ಯಂಡ್ ಎಲ್ಲ ಏನೇನು ಮಾಡ್ತೀವಿ ಇವತ್ತು, ಫನ್ ಹೆಂಗಿರುತ್ತೆ ಪ್ರತಿಯೊಂದು ತೋರಿಸ್ತೀನಿ, ನೋಡ್ತಾ ಇರಿ. ಲೆಟ್ಸ್ ಗೋ, ಬನ್ನಿ. ಸೊ ಗೈಸ್, ನಾನು ಎಷ್ಟು ನೀರು ಕುಡಿದ್ರು ಏನೇ ಮಾಡಿದ್ರು ಕೂಡ ಈ ಪಿಂಪಲ್ ಮಾತ್ರ ಬಿಟ್ಟವಲ್ಲ ಗೈಸ್ ನನ್ನ. ಸೊ ಫೇಸಲ್ಲಿ ಒಂದು ಪಿಂಪಲ್ ಇದ್ದೇ ಇರುತ್ತೆ. ನನ್ನ ಜೀವನದಲ್ಲಿ ಒಂದು ಮಾರ್ಕ್ ಇದ್ದಂಗೆ ಇದು, ಒಂದು ಪಿಂಪಲ್ ಇದ್ದೇ ಇರಬೇಕು. ಇಲ್ಲೊಂದು ಪಿಂಪಲ್ಲು ಅಷ್ಟೇ, ಮತ್ತೆ ಇಲ್ಲೊಂದು ಪಿಂಪಲ್. ಸೊ ಎಷ್ಟು ನೀರು ಕುಡಿತೀನಿ, ಏನೆಲ್ಲ ಮಾಡಿದ್ದೀನಿ ನಾನು ಕೂಡ ಪಿಂಪಲ್ ಬರುತ್ತೆ. ಸೊ ಪಿಂಪಲ್ ಹೋಗ್ಬೇಕು ಅಂದ್ರೆ ಏನೋ ಒಂದು ಹ್ಯಾಕ್ ಇದ್ರೆ ಹೇಳಿ ಗೈಸ್, ಆ ಹ್ಯಾಕ್ನ ಯೂಸ್ ಮಾಡ್ತೀನಿ. ನೀವು ಹೇಳಿ ಗೈಸ್, ಕಮೆಂಟ್ ಮಾಡಿ. ಬನ್ನಿ ಊಟ ಮಾಡೋಣ. ಆಚೆ ಹೋಗ್ತಾ ಇದೀನಿ, ಮತ್ತೆ ಶಾಮ್ರ ಸಮೀಪ ಇಬ್ರು ಕೆಳಗೆ ಬಂದಿದಾರಂತೆ. ಬನ್ನಿ ಹೋಗೋಣ. ನನಗೆ ಲಾಂಗ್ ಹೇರ್ಸ್ ಚೆನ್ನಾಗಿ ಕಾಣುತ್ತಾ ಇಲ್ಲ ಶಾರ್ಟ್ ಹೇರ್ಸ್ ಚೆನ್ನಾಗಿ ಕಾಣುತ್ತಾ ಕಮೆಂಟ್ ಮಾಡಿ ಹೇಳಿ. ನೋಡಿ, ಇದು ಒಂದು ಸ್ವಲ್ಪ ನಾರ್ಮಲ್ ಆಗಿದೆ, ಇಲ್ಲ ಫುಲ್ ಫೇಡ್ ಮಾಡಿದ್ರೆ ಚೆನ್ನಾಗಿ ಕಾಣಿಸ್ತೀನ, ಇಲ್ಲ ಫುಲ್ ಕೂದಲು ಬಿಟ್ಟರೆ ಚೆನ್ನಾಗಿ ಕಾಣಿಸ್ತೀನ, ನನಗೆ ಗೊತ್ತೇ ಆಗೋದಿಲ್ಲ. ಸೊ ನೀವು ನಮ್ಗೆ ಹೇಳ್ಬೇಕು, ನೀವು ನೋಡೋರಿಗೆ ಯಾವ ಥರ ಚೆನ್ನಾಗಿ ಕಾಣುತ್ತೆ ಅಂತ. ಸೊ ಇದು ಚೆನ್ನಾಗಿ ಕಂಡ್ರೆ ಇದೇನೆ ಮೇಂಟೈನ್ ಮಾಡ್ತೀನಿ, ಲಾಂಗ್ ಹೇರ್ಸ್ ಮೇಂಟೈನ್ ಮಾಡ್ತೀನಿ. ಸೊ ನೀವು ಕಮೆಂಟ್ ಮಾಡಿ ಹೇಳಿ. ಓಕೆ ಏನ್ರಿ ಬೆನ್ಸೋಗ್ ಮರ್ಸಿಡೀಸ್ ಬಂದ್ಬಿಟ್ಟಿದೆ? ಬೆನ್ಸೋಗ್ ಮರ್ಸಿಡೀಸ್ ಬಂದ್ಬಿಟ್ಟಿದೆ. ಬೆನ್ಸೋಗಿ ಮರ್ಸಿಡೀಸ್ ಬಂದಿದ್ಯಾ? ಓ ಹಾಯ್ ಬ್ರೋ, ಹಾಯ್ ಹಾಯ್ ಬ್ರೋ. ಇಲ್ಲಿ ನೋಡಿ, ಇಲ್ಲಿ ಫೋನ್ ಎಲ್ಲಾ ಕಡೆ ಫೋನು, ಬರೀ ಫೋನ್ ಮೀಟಿಂಗ್ ಆಗ್ಬಿಟ್ಟಿದೆ ಬ್ರೋ ಇವಾಗ. ಎಲ್ರು ಘಮ ಅಂತ ಪರ್ಫ್ಯೂಮ್, ಇವ್ರದ್ದು ಒಂದು ಪರ್ಫ್ಯೂಮ್, ನಿಮ್ದೊಂದು ಪರ್ಫ್ಯೂಮ್. ನೀವು ಘಮ ಅಂತಿಲ್ವಾ? ಡೋರ್ ಬಿದ್ದಿಲ್ಲ. ಅಲ್ಲ, ನೀವು ಘಮ ಅಂತಿಲ್ವಾ? ನಾವು ಪಾಪದವ್ರು. ನೀವು ಪಾಪದವ್ರ? ಆಯ್ತಾಯ್ತು ಬಿಡಿ. ಯಾವ ಊರವರು? ನಾನು ಎಲ್ಲೋ ಒಂದು ಚಿಕ್ಕ. ಗೈಸ್, ಇವಾಗ ಡಿನ್ನರ್ ಮಾಡೋದಕ್ಕೆ ಟ್ರಫಲ್ಸ್ ಬಂದಿ. ಫಸ್ಟ್ ಟೈಮ್ ಟ್ರಫಲ್ಸ್ ಬಂದಿರೋದು. ನೀವು ದುಡ್ಡಿರೋ ಬರ್ತೀರಾ ಬಿಡಿ. ನೀವು ಟ್ರಫಲ್ಸ್ಗೆ? ಓ ನೀವು ಬಿಡಿ, ಕೆಳಗೆ ನೀನ್ ಬರ್ತೀಯ ಟ್ರಫಲ್ಸ್ಗೆ? ನೀನ್ ಬಂದಿದ್ಯಾ? ಬಂದಿರ್ತಾರ ಸಾಂಬ್ರ ಡೌ ಮಾಡ್ತವ್ರೆ. ಮೊನ್ನೆ ಮನೋಜ್ ಚೆನ್ನಾಗಿದೆ ಟ್ರಫಲ್ಸ್. ನಾನು ಕೇಕ್ ತಿಂದಿದ್ದೀನಿ, ಅದು ಚಾಕ್ಲೇಟ್ ತಿಂದಿದ್ದೀನಿ. ಟ್ರಫಲ್ಸ್ ಫಸ್ಟ್ ಟೈಮ್ ಬಂದಿ, ನೋಡೋಣ ಹೆಂಗಿರುತ್ತೆ ಅಂತ. ನೋಡಿ, ರಾತ್ರಿ ಜೋನ್ಸ್ ಅವ್ರು ಹಿಂಗೆ ಸ್ಟ್ರೈಟ್ಗೆ ಹಿಂಗೆ ತಗೊಳಕ್ ಎಲ್ರು ನಾನೊಂದು ಸಾಂಬ್ರೋಗೆ ಸಲಾಡ್ ಬೇಕಂತೆ. ಸಲಾಡ್ ಆರ್ಡರ್ ಮಾಡಿದ್ರು. ಅದಾದ್ಮೇಲೆ ಕೆನ್ ಯು ಗಿವ್ ಸಾಸ್ ಸಪರೇಟ್, ಕೆನ್ ಯು ಗಿವ್ ಮೈನಸ್ ಸಪರೇಟ್, ಕೆನ್ ಯು ಗಿವ್ ಬಾರ್ಬಿಕ್ಯೂ ಸಪರೇಟ್ ಕೊಡ್ಬೇಕು. ಏನ್ ಕೊಡ್ಬೇಕು ನಿಮ್ಗೆ? ಏನ್ ಬ್ರೋ ಅಯ್ಯ, ಏನಕ್ಕೆ ಅವ್ರಿಗೆ ತಲೆ ತಿಂತಿರೋದು? ಹೌದು, ಅಯ್ಯೋ ಅದು ಸಪರೇಟ್ ಅಂತ, ಶುಗರ್ ಸಪರೇಟ್ ಮಾಡ್ಕೊಡು ಅಂತಾರೆ ಇವಾಗ. ಇದು LV ಪರ್ಸು ಬ್ರೋ. ಎಷ್ಟು ಬರೋ ಪರ್ಸ್ ಇದು? ಎಷ್ಟು ಬೆಲೆ ಇದ್ರದ್ದು? ಎಷ್ಟು 70. ಗೈಸ್, ಇದು 70,000 ಅಂತೆ. ಕರೆಕ್ಟಾ? 70,000 ಪರ್ಸಲ್ಲಿ ನೋಡೋಣ ದುಡ್ಡು ಎಷ್ಟಿದೆ. ಅಲ್ಲ, ಶಾಂಬ್ರೋ ಪರ್ಸಲ್ಲಿ ಎಷ್ಟು ದುಡ್ಡು ಇದೆ ನೋಡೋಣ. ಬ್ರೋ ಗೊತ್ತಿಲ್ಲ, 70 ಅಲ್ಲ ಬ್ರೋ, ಗೊತ್ತಿಲ್ಲ. 40, 50 ಆಯ್ತು, ಎಷ್ಟು ಅರ್ಲಿ ಬಿಡಿ. ನೋಡಿ ನಿಮ್ಮ ಪರ್ಸಲ್ಲಿ ಎಷ್ಟು ಬರುತ್ತೆ ತೆಗಿರ್ಬೋದು, ದುಡ್ಡು ಎಷ್ಟು ನೋಡೋಣ ಪರ್ಸಲ್ಲಿ. ಅಲ್ಲ, 70,000 ಪರ್ಸಲ್ಲಿ ಅಟ್ಲೀಸ್ಟ್ ಒಂದು 10,000 ಇರ್ಬೇಕು ತಾನೆ. 5,000 ಹಾಕೊಂಡು ಓಡಾಡ್ತಾ ಇದ್ದೀರಾ ಬ್ರೋ. ಕೊಡಿ ಸ್ವಲ್ಪ ಕಾಸು ಅವ್ರಿಗೆ. ಎಷ್ಟು ಬೇಕು ಬ್ರೋ? 2 ಹೊತ್ತು ಊಟ ಮಾಡೋಷ್ಟು. ನಮ್ಮ ಫುಡ್ ಬಂತು, ಬರ್ಗರ್ ಬಂತು, ನಮ್ಮ ಫುಡ್ ಎಲ್ಲ ಬಂದಿದೆ. ಇವಾಗ ಇದನ್ನ ಬ್ಯಾಟಿಂಗ್ ಮಾಡಬೇಕು. ಇದು ಯಾರು ನಿಮ್ದ ಬ್ರೋ? ಇದು ಏನ್ರಿ, ಇದು ಏನು ಆರ್ಡರ್ ಮಾಡ್ಕೊಂಡಿದ್ರೆ ನೀವು? ಅದಾನಿ ಅವರೇ? ಪಿಜ್ಜಾ ಮಾತ್ರ ಅಲ್ಟಿಮೇಟ್ ಆಗೈತೆ ಅಲ್ಲ ಬ್ರೋ? ಡಾಮಿನೋಸ್ಗೆ ಚೆನ್ನಾಗೈತೆ ಆಕ್ಚುಲಿ. ಇದು ಅದಕ್ಕೆ ಚೆನ್ನಾಗೈತೆ. ಸೊ ಗೈಸ್, ಈಗ ಜಸ್ಟ್ ಊಟ ಮುಗಿಸ್ಕೊಂಡು ಆಚೆ ಹೋಗ್ತಿದೀವಿ. ನಮ್ಮ ಶಾಮ್ರ ಸರ್ಪ್ರೈಸ್ ಕೊಟ್ರು ಗೈಸ್. ಈ ವರ್ಷದಲ್ಲಿ ನಮ್ಮ ಶಾಮ್ರ ನಮಗೆ, ನನ್ನ ಶಾಮ್ರನ ಇಬ್ಬರನ್ನ, ನನ್ನ ಸಮೀರ್ ಹೇಳ್ದೆ ಥೈಲ್ಯಾಂಡ್ ಹೋಗ್ತೀವಿ. ಥೈಲ್ಯಾಂಡ್ಗೆ ಕರ್ಕೊಂಡು ಹೋಗಲ್ಲ. ಅವ್ರಿಗೆ ಕೊಡಲ್ಲ, ಅವ್ರು ಕರ್ಕೊಂಡು ಹೋಗಲ್ಲ. ಥೈಲ್ಯಾಂಡ್ ಕರ್ಕೊಂಡು ಹೋಗಿ ಪಾರ್ಟಿ ಕೊಡಿಸ್ತೀನಿ ಅಂತ ಆಗಲ್ಲ ಅಂತ ಹೇಳ್ತೀನಿ. 3,000 ಸಬ್ಸ್ಕ್ರೈಬರ್ ಇದ್ದಾಗ ಹೇಳಿದ್ರು. ನಾನ್ ನಿಮ್ಮನ್ನ ಬಿಸಿ, ನೀವೇ ಈಗ ನಿಮ್ ಬ್ಲಾಗ್ ಅಲ್ಲಿ. ನಾಳೆ ರೆಡಿ, ಇವಾಗ ನೈಟ್ ಬರಕ್ ರೆಡಿ. ಅಲ್ಲ, ನೀವ್ ಹೇಳಿದ್ರಿ ಕರ್ಕೊಂಡು ಹೋಗ್ತೀರಾ ಪಾರ್ಟಿಗೆ ಬ್ರೋ. ದಟ್ ಇಸ್ ಮೈ ಪ್ರಾಮಿಸ್. ನಾನ್ ರೆಡಿ ಅಪ್ಪ. ದಟ್ ಇಸ್ ವೈ ಅದನ್ನ ಮಾಡೇ ಮಾಡ್ತೀನಿ. ಆಯ್ತು ಬ್ರೋ, ನೋಡೋಣ. ಏನೋ ಹೇಳಿದಾರೆ, ಹೋಗೋಣ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾರೆ. ಬಟ್ ಗೊತ್ತಿಲ್ಲ ಅದು ನಿಜ ಸುಳ್ಳ ಅಂತ. ಬಟ್ ನೋಡೋಣ.
ಸೋಷಿಯಲ್ ಪ್ರೂಫಿಗೆ ವಿಡಿಯೋ ಇದೆ ಅಲ್ಲ. ವಿಡಿಯೋ ಇದೆ ಗೈಸ್, ಅವ್ರು ಹೇಳಿದ ಕರ್ಕೊಂಡು ಹೋಗ್ತಾರೆ. ನೋಡೋಣ ನೆಕ್ಸ್ಟ್ ಟೈಮ್ ಪ್ಲಾನ್ಸ್. ಇವಾಗ ನೆಕ್ಸ್ಟ್ ಎಣ್ಣೆಗೆ ಹಾಕ್ತೀರಾ ಪಾರ್ಟಿ? ಸ್ನೇಹಿತರೆ ಬ್ರೋ ಆ ಸಾಂಗ್ ಹೇಳಿ ಬ್ರೋ. ಅದು ಕೋಮ ಅಲ್ಲ, ಎಣ್ಣೆದು ಒಂದು ಸಾಂಗ್ ಇದೆ ಅಲ್ಲ, ಯಾವುದು? ಎಣ್ಣೆನು ಸೋಡನು ಎಂತ ಒಳ್ಳೆ ಫ್ರೆಂಡ್. ಹೆಂಡತಿ ಮನೆಯಿಂದ ಹೊರಗೆ ಹಾಕ್ತಾಳೆ, ಖಾಲಿ ಕೊಟ್ರು ಖಾಲಿ ಕ್ವಾರ್ಟರ್ ಬಾಟ್ಲ್ ಹಂಗೆ ಲೈಫ್ ಆಚೆಗೆ ಹಾಕೋಳೆ ವೈಫು. ಅದೆಲ್ಲ ಇವಾಗ ಏನ್ ಪಾರ್ಟಿ ಮಾಡೋಣ ಹೆಂಗೆ ಮೇಲೆ ಹೋಗಿರಿ ಮಾಡ್ತೀರಾ? ಅವಾಗ ಒಮ್ಮೆ ಆಫ್ ದಿ ಕ್ಯಾಮ್ರಾ ಮಾಡ್ತೀರಾ? ಇಲ್ಲ ಇಲ್ಲ ಸ್ನೇಹಿತರೆ, ನಾನು ಆನೆಸ್ಟ್ ಆಗಿ ಹೇಳ್ತೀನಿ, ಲೈಫ್ ಒಂದೇ ಇರೋದು. ಹೌದು, ಕಷ್ಟಪಟ್ಟು ದುಡೀರಿ, ಓಕೆ, ಬೇರೆಯವರಿಗೆ ಹಾಳು ಮಾಡಬೇಡಿ. ಓಕೆ, ನಿಮ್ಗೆ ಗಮ್ಮತ್ ಮಾಡ್ಬೇಕಾದ್ರೆ ಗಮ್ಮತ್ ಮಾಡಿ ಅಷ್ಟೇ. ಕರೆಕ್ಟ್. ನೀವು ಗಮ್ಮತ್ ಮಾಡ್ತೀರಾ ಇವಾಗ ನಮ್ ಜೊತೆಗೆ? ಇಲ್ಲ ಇಲ್ಲ ಸ್ನೇಹಿತರೆ, ಗಮ್ಮತ್ ಮಾಡ್ತಾರೆ ಅವರು. ಪಕ್ಕ ಮಾಡ್ತೀವಿ. ಅಲ್ಲ ನೀವ್ ಹೇಳಿ, ಸ್ಯಾಮ್ ಗಮ್ಮತ್ ಮಾಡ್ತಾರೆ ಇಲ್ವಾ? ಕಮೆಂಟ್ ಹಾಕಿ, ಕಮೆಂಟ್ ಮಾಡಿ ಗೈಸ್. ಗಮ್ಮತ್ ಅಂದ್ರೆ ಎಂತ ಅಂತ ಕೇಳಲಿಕ್ಕೆ. ಅಯ್ಯೋ ನೋಡೋಣ ಇವಾಗ ಗೊತ್ತಿದೆ ಏನ್ ಪ್ಲಾನ್ಸ್ ಅಂತ. ಹಂಗೆ ಹೋಗ್ತಾ ಹೋಗ್ತಾ ಹಂಗೆ ನೋಡ್ಕೊಂಡು ಅಲ್ಲ ಈಗ ಫಸ್ಟ್ ನಿಮ್ ಮನೆ ಹತ್ರ ಹೋಗ್ಬೇಕು, ಸಂಜೆ ಬರ್ಬಿಡ್ತಾರೆ, ಪಿಕ್ ಮಾಡ್ಕೋಬೇಕು ಅವ್ರನ್ನ. ಇವಾಗ ಸಂಜೆ ಬರ್ತೀವಿ, ಅವ್ರನ್ನ ಪಿಕ್ ಮಾಡ್ಕೊಂಡು ಟಮ್ಮಿ ಫೀಲಿಂಗ್ ಬ್ಲೋಟೆಡ್ ಗುರು. ಇವ್ರು ಬೀಚ್ ಪಾಡಿ ಮಾಡ್ಕೊಂಡು ಟಮ್ಮಿ ಬ್ಲೋಟ್. ನಾವೇನೇ ನಮ್ದು ಇನ್ನೂ ಹೊಟ್ಟೆ ಐತಿ, ಇವ್ರದ್ದು ಹೊಟ್ಟೆ ಐತಿ, ನಾವೇನ್ ಅನ್ಬೇಕು ಗೈಸ್. ಇವಾಗ ನಮ್ಮ ಮನೆ ಹತ್ರ ಬಂದಿದೀವಿ, ನಮ್ಮ ಮನೆ ಕರ್ಕೊಂಡು ಹೋಗೋಣ. ನಮ್ಮ ಶ್ರವಣ್ ಬ್ರೋನ ಮತ್ತೆ ಸಮೀರ್ ಬ್ರೋನ ಅಂತ ನಾನು ಬಂದಿಲ್ಲ ಅಲ್ಲ ಬ್ರೋ. ಒಂದ್ ದಿವಸ ಬಂದಿರಿ ಇದ್ರಿಗೆ ನಮ್ಮ ಮನೆಗೆ. ನೀವು ಇನ್ವೈಟೇ ಮಾಡಿಲ್ಲ ಬ್ರೋ. ಅಲ್ಲ ಫಸ್ಟ್ ಟೈಮ್ ಇನ್ವೈಟ್ ಮಾಡ್ತೀನಿ ಬ್ರೋ, ಮಾಡಿದೀನಿ ನಾವು ಒಂದ್ಸಲಿ ಬನ್ನಿ ಅಂತ ಬಂದಿಲ್ಲ ನೀವು. ಅದೇ ಹೇಳಿ. ಸಂಜಯ್ ಬಂದಿದ್ದಾನೆ, ಅದಾದ್ಮೇಲೆ ಟುಮ್ ಬಂದವನಲ್ಲಿ ಏನೋ ಮಾಡ್ತಾರಪ್ಪ. ಕೇಕ್ ಕಟ್ ಮಾಡಿಸ್ತಾ ಇದೀರಾ? ನನಗೆ ಗೊತ್ತಾಯ್ತು ಬಿಡಿ ಬ್ರೋ, ನಿಮ್ದು ಪ್ಲಾನ್ ಗೊತ್ತಾಯ್ತು ನನಗೆ. ನೀವ್ರೆಲ್ಲ ಹಿಂಗ್ ಹೋಗ್ತೀರ, ನಾವ್ ಹಿಂದ್ ಹೋಗ್ತೇವೆ, ಪಕ್ಕ ಗೊತ್ತಾಯ್ತು ಪ್ಲಾನ್. ಗೊತ್ತೇ ಇಲ್ಲ ಬ್ರೋ, ಇಲ್ಲಿ ಬರ್ಡೇ ಮಾಡ್ತೀರಿ ನೀವು ಅಂತ ಗೊತ್ತಿಲ್ವಾ? ಯಾರು ನನ್ನ ಇಟ್ಕೊಂಡು ನೋಡು, ನಿಂಗೆ ಗೊತ್ತಿದೆ ಅಲ್ಲ already. ಜನವರಿ 5. ಅವರೇ ಖುಷಾನಿ ಕೇಳಿ ನೋಡಿ ಬ್ರೋ, ಎಷ್ಟು ಲಕ್ಕಿ ನೀವು. ಎವ್ರಿ ಬರ್ಡೇ ಆದ್ಮೇಲೆ 3 ದಿನ ಕೇಕ್ ಕಟ್ಟಿಂಗ್ ಬಟ್ಟೆ ಬಂದಿದ್ದೀವಿ. 25 years. 3 ವರ್ಷನಾ? ಇವರೆಲ್ಲ ನಮ್ಮ ಏಜ್ ಬರೋ ವರ್ಷ ನಾವು ತಾತ ಆಗ್ಬಿಟ್ಟಿರ್ತೀವಿ ಅನ್ಸುತ್ತಲ್ಲ. ನಿಮ್ಗೆ ಎಷ್ಟು ಆಯ್ತಾ ನೋಡ್ರೆ? ಶಾನಿ ಯಾರು ಹೇಳಿದ್ ನೀವು? ನಾನು ಅನ್ಕೊಂಡೆ. ಎಲ್ಲ ವಿಶ್ ಮಾಡಿ ಸರ್. ನೋಡೇ ಇಲ್ಲ. ಕೇಕ್ ಚೆನ್ನಾಗಿರೋ ಕೇಕ್. ಥ್ಯಾಂಕ್ ಯು ಸುಜಿ. ಅಣ್ಣನ ತಿನ್ಸಿ, ದೊಡ್ಡ ತಿನ್ಸಿ ಫಸ್ಟ್. ಅಲ್ಲ ಏನು ದೊಡ್ಡವರು. ಆಮೇಲೆ ಇವಾಗ ಅಲ್ಲಿ ವಿಡಿಯೋ ಮಾಡ್ತೇವೆ, ಲೆಫ್ಟ್ ಹ್ಯಾಂಡ್ ಅವ್ರಿಗೆ. ಥ್ಯಾಂಕ್ ಯು ಬ್ರೋ. ಮನೆ ಕಡೆ ಜಾಗ ಬರೋಲ್ಲ ಆಂಟಿ. ನೀನ್ ತಿನ್ಸು. ಕೇಕು ಅದಕ್ಕೆ ಬಡಿ ಹೂ ಮಾಡು. ಅವನು ಓದಾಡ್ತಾನೆ ಬ್ರೋ ವಿಶ್ ಮಾಡ್ಬೇಕು ಬ್ರೋ, ಹೂ ಮಾಡ್ಬೇಕು. ಹೂ ಕೊಡ್ಸ ಚಂದ ಉಂಟು ಕೇಕ್. ನೋಡಿ ಪಕ್ಕ ಕೊಡಿಸಿರೋ ನಮ್ದು. ಬೇಡ ಬಿಡಿ ಆಯ್ತು, ಬರಲ್ಲ ಬನ್ನಿ. ಅದು ಇಬ್ರು ಅವ್ರು ತಿನ್ಸಿದ್ರಾ? ತಿಂದ್ರೆ ಬ್ರೋ, ಇವ್ರು ತಿನ್ಸಿ. ಇವನ್ನೇ ಗುಪ್ತ ಕೇಕ್ ಅಲ್ಲ, ನಮ್ಗೆ ಇಷ್ಟ ಅಲ್ಲ. ಅದಕ್ಕೆ ಹೇಳ್ತಿದ್ದೆ ಬ್ರೋ. ಯೋಚನೆ ತಿನ್ಸ ನನಗೆ ಅಂತ. ನಾನು ತಿನ್ಸು. ಹ್ಯಾಪಿ ಬರ್ಡೇ ಸಾಕಾಗಿದೆ. ಥ್ಯಾಂಕ್ ಯು ನೇಹಾ ಗುಪ್ತಾ ಅವರೇ. ಥ್ಯಾಂಕ್ ಯು ಇವಳಿಗೆ ತಿನ್ಸಿದ್ರು. ಸಾರಿ ಥ್ಯಾಂಕ್ ಯು. ಬಲೂನ್ ಬೇಕಂತೆ. ಬಂದು ತಿನ್ಬಾರ್ದ ಅದು, ಆ ಚೆನ್ನಾಗಿರಲ್ಲ. ಮಾಡಿ ತಿನ್ಬೇಕು. ಹಂಗೆ ತಿಂತಾನೆ ಇರ್ಬೇಕು. ತಿಂತಾನೆ ಇರ್ಬೇಕು. ತಿನ್ಬೋದು ಗೊತ್ತಿಲ್ಲ. ತಿಂತಾಗಿಲ್ಲ ಬ್ರೋ. ಬ್ರೋ that is not edible bro. ಬ್ರೋ ಪ್ಲಾಸ್ಟಿಕ್ ಚೆನ್ನಾಗಿದೆ ಅದ್ರ ಟೇಸ್ಟ್. ಟೇಸ್ಟ್ ಚೆನ್ನಾಗಿದೆ. ಪ್ಲಾಸ್ಟಿಕ್ ಚೆನ್ನಾಗಿದೆ. ವರುಣ್ ಆರಾಧ್ಯ ಬರ್ಡೇ ಅಲ್ಲಿ ಪ್ಲಾಸ್ಟಿಕ್ ತಿಂದ ಸ್ಯಾಮ್ ಸಮೀರ್. ಮಾಡಮ್ಮ. ಬನ್ನಿ ಆಂಟಿ ಬನ್ನಿ. ಅಮ್ಮ ಫೇಸ್ ಬಿಟ್ಟು ಎಲ್ಲಿ
ಬನ್ನಿ ಡೇವಿಡ್ ಮಾಮ ತಿನ್ನು ಶ್ಯಾಮ್. ಸಂಬಂಧ ತಿನ್ನು ಶ್ಯಾಮ್, ಕ್ರೀಮ್ ಆನ್ ಟಾಪ್ ಸಕ್ಕತ್ತಾಗಿದೆ. ತಿನ್ನು ಅಮ್ಮ ನಾವು ಕೇಕ್ ಬರ್ಡೇ ಮಾಡ್ಸಕ್ ಮನೆ ತುಂಬಾ ಚೆನ್ನಾಗಿ. ಥ್ಯಾಂಕ್ ಯು ದೇವ್ರ ಕೋಣೆನು ಫುಲ್ ಎಲ್ಲ ಚೆನ್ನಾಗಿದೆ ನೋಡಿ ಗೈಸ್. ನನ್ನ ಬರ್ಡೇ ಪ್ಲಾನ್ ಮಾಡಿರೋದು ಇವರು ಮತ್ತೆ ಇವರು ಇಬ್ರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬ್ರೋ. ಮಚ್ ಲವ್ ಬ್ರೋ. ಮನೆ ನೋಡ್ಬೋದು, ರೂಮ್ ನೋಡ್ಬಿಡಿ ಗೈಸ್. ನಮ್ಮ ರೂಮ್ ಟೂರ್ ಮಾಡ್ತಿದ್ದಾರೆ. ನನ್ ರೂಮ್ ಇದು. ಹಾ ಹೌದು, ಮಾಡಿ ರೂಮ್ ಬ್ರೋ. ಅದು ಸರ್ಪ್ರೈಸ್, ನಾನು ನೆಕ್ಸ್ಟ್ ವ್ಲಾಗ್ ಅಲ್ಲಿ ತೋರಿಸ್ತೀನಿ. ಇಲ್ಲ ಬೇಡ ಅವ್ರ ನೆಕ್ಸ್ಟ್ ವ್ಲಾಗ್ ಅಲ್ಲಿ ತೋರಿಸ್ತೀನಿ. ಚೆನ್ನಾಗಿದೆ ಬಾಲ್ಕನಿ. ಮನೀಶ್ ಬನ್ನಿ. ಅದು ಬೇರೆ ರೂಮ್. ರೂಮ್ ಮಾತ್ರ ತೋರಿಸ್ಬಾರ್ದು ಅಷ್ಟೇ. ನಮ್ಮ ಅಮ್ಮ ಮತ್ತೆ ನಮ್ಮ ಅಕ್ಕ ಮನೇಲಿ ಇದ್ರು ಇಬ್ರು, ಬಟ್ ಒಂಚೂರು ಕೂಡ ನನಗೆ ಅದ್ ಬಿಟ್ಕೊಟ್ಟಿಲ್ಲ. ಸರ್ಪ್ರೈಸ್ ಅಂದ್ರೆ ಅದೇ ಅಲ್ವಾ ಬ್ರೋ? ಹಂಗೆ ಬಿಟ್ಕೊಟ್ರೆ ಅದಂಗೆ ಸರ್ಪ್ರೈಸ್ ಆಗುತ್ತೆ ಅಲ್ವಾ? ನಾನು ರಿಕ್ವೆಸ್ಟ್ ಮಾಡ್ತೀನಿ, ಪ್ಲೀಸ್ ಅವ್ರಿಗೆ ಹೇಳ್ಬೇಡಿ, ಪ್ಲೀಸ್ ಪ್ಲೀಸ್ ಅಂತ. ಬಟ್ ಈಗ ಅರ್ಥ ಆಗುತ್ತೆ ಅನ್ಕೊಂಡು ನಾವು ಕ್ಲೀನ್ ಚೈತ್ರ ನನ್ನ ಬಿಟ್ಬಿಟ್ಟು ಅವ್ರು ಕ್ಲೀನ್ ಮಾಡ್ತಾ ಇದ್ಲು. ನಂಗೆ ಗೊತ್ತಾಗಿಲ್ಲ ನನಗೆ. ಮಾಮೂಲಿ ಇಟ್ಕೊಂಡು ಸುಮ್ಮನಾಗ್ಬಿಟ್ಟಿದ್ಯಾ. ಒಯ್ ಬ್ರೋ, ಆಶೀರ್ವಾದ ಮಾಡ್ತಾನೆ ನಿಮ್ಗೋನು ಹಿಂಗ್ ತಲೆಗೆ. ನೋಡಿ ಆಶೀರ್ವಾದ ಮಾಡ್ತಾವನೆ ಸಾಯಿಬಾಬಾ. ನಾನು ಶೂ ಕಲೆಕ್ಷನ್ ಮಾಡೋದು. ಗೈಸ್ ಇವಾಗ ನಾವು ವಾಪಸ್ ಶ್ರಾವಣ ಮನೆ ಹೋಗ್ತಿದ್ವಿ. ಶ್ರಾವಣ ಪಾರ್ಟಿ ಕೊಡ್ತಾರೆ ನಮ್ಗೆ ಇವಾಗ, ಅಲ್ಲ ಬ್ರೋ? ಪಾರ್ಟಿ ಕನ್ನಡ ದೇವಸ್ಥಾನ ಶುರು ಮಾಡಿ ಪೇಗ್ 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 ಹಾಕೋಣ. ಪೇಗ್ ಪೇಗ್ ಹಾಕಲ್ಲ. ಪಾರ್ಟಿ ಸಂಖ್ಯೆ ಆದ್ರೂ ಫುಲ್ ಬಾಟ್ಲ್. ನೀವು ಪೆಗ್ಗಲ್ ಹಾಕಲ್ಲ, ಫುಲ್ ಬಾಟ್ಲು. ಓ ಸೂಪರ್. ಕ್ವಾರ್ಟರ್ ಬಾಟಲ್ ಹಂಗೆ ಲೈಫು. ಆಮೇಲೆ ಹಾಕೊಳ್ಳಿ. ಯಾರು ಈಗ ಆಗ್ತಿರೋದು ಬರ್ತೀನಿ. ಒಂದ್ ನಿಮಿಷ ಹೋಗಿ ಬರ್ತೀನಿ. ಓಕೆನಾ? ಬಾಯ್ 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 ಬಾಯ್. ಒಂದ್ ನಿಮಿಷ ಅಲ್ಲ, ಒಂದ್ 2-3 ಅವರ್ ಆಗುತ್ತೆ ಬರೋದಕ್ಕೆ. ನೈಟ್ ಇವಾಗ ಆಚೆ ಹೋಗ್ತಿದ್ದೀವಿ. ಯಾಕೊಂಡು ಹೋಗ್ತೀಯಲ್ಲ, ಹಂಗೆ ಯಾಕೊಂಡು ಹೋಗ್ತೀನಿ ನೀನು? ಖುಷಿ ಒಂದ್ ಆಯ್ ಮಾಡು ಬ್ಲಾಗ್ ಅಲ್ಲಿ. ಹ್ಯಾಪಿ ಬರ್ಡೇ ವಿಶ್ ಮಾಡ್ತಾನ. ಅಲ್ಲ ನೀನು ಶ್ರಾವಣ ಹಾಕೊಂಡು ನೀನು ಕರ್ಲಿ ಮಾಡ್ಕೊಂಡೆ, ಇಲ್ಲಾಂದ್ರೆ ನೀನ್ ಹಂಗೆ ಕರ್ಲಿ ಮಾಡ್ಕೊಂಡ? ನನ್ ಮೊದ್ಲಿನ ಆಸೆ ಇತ್ತು. ಹಂಗೆ ಇರೋದು ನಿನ್ ಮೊದ್ಲಿಂದ. ಅದು ನಾರ್ಮಲ್ ಆಗಿ ಸ್ವಲ್ಪ ಇತ್ತು, ಫುಲ್ ಕಂಪ್ಲೀಟ್ ಆಗಿ ಮಾಡಿಸ್ತಾರೆ. ಪಾಡ ನಾನು ಬರ್ತೀಯಾಗೈತೆ ನಡ್ಕೊಂಡು. ಸಮೀರ್ ಬ್ರೋ ಸ್ಪ್ರೇ ಹೊಡೆದು ಹಾಕ್ಬಿಟ್ಟು ನೋಡಿ, ಎಲ್ರಿಗೂ ಹೊಡಿತಾವ ಸ್ಪ್ರೇ ಅಲ್ಲಿ ನೋಡಿ. ಎಗರಾಡಿ ಪಾಪ ಶ್ರಾವಣ ಬ್ರೋ ಹಾಕ್ತಾವ. ನನ್ ಬರ್ಡೇ ಪಾಪ ಶ್ರಾವಣ ಬ್ರೋ ಹೊಡಿತಾರ ಮಲ್ಸ್ಕೊಂಡು. ನನಗ್ ಹೊಡೆದು ಸಾಯಿಸ್ಬಿಡ್ರಿ ಹಿಂಗೆಲ್ಲ. ಯಪ್ಪಾ, ಮುಗೀತಾ ನಿಮ್ದು ಕತೆ? ಸಾಕ್ಬಿಡಿ, ಸಾಕು ಯಪ್ಪ. ಅಯ್ಯೋ, ಇವನ್ ಬರೈತಲ್ಲ ಬ್ರೋ, ಇನ್ನ ಇವನ್ ಹತ್ರ ಬರೈತೆ. ಬಿಡೋ. ಎಷ್ಟು ಗೊತ್ತಿದೆ ಕಣ್ಣಿಗೆ ಬಿತ್ತಾ? ಇಲ್ಲ ಬ್ರೋ, ಬಸ್ ಆಯ್ತು ಬ್ರೋ. ನಾನೇನ್ ತಪ್ಪು ಮಾಡಿದ್ದೀನಿ? ನಾನೇನ್ರಿ ತಪ್ಪು ಮಾಡಿದೀನಿ? ಬರ್ಡೇ ಬ್ರೋ. ಬ್ರೋ, ನನ್ನ ಟೀಮ್ ಅಂತೇಳಿ ನನಗೆ ಆಗ್ತಾವ ಬ್ರೋ. ಹಾಕಿ ಅದ್ರ ಅವನಿಗೆ ಸಹ ಬರ ಇಲ್ಲ ಅಂಶ. ಕುಶಾನಿ ಬಾ, ನಾನು ತಪ್ಕೋಣ ನೋಡಿ. ಟೆನ್ಷನ್ ಆಗ್ಬಿಟ್ಲಿ ಇವಳು. ಯಪ್ಪ ನೋಡಿ, ಶಾಂಪು ತರ ಇದ್ವಿ ಸ್ಮೆಲ್ ಇದ್ರದ್ದು, ಸ್ನೋದು. ನಾನು ಎಲ್ರು ಹಾಕ್ತಿದ್ದೆ ಪಾಪ, ನಂಗೆಲ್ರು ಹಾಕ್ತವ್ರೆ. ತಗೋಬೇಕಿತ್ತು, ತಗೊಂಡ್ಬಿಟ್ರು. ಸಾರಿ ಬ್ರೋ, ಸಾರಿ ರಜನಿ, ಸಾರಿ. ಯಪ್ಪ ಸಾರಿ ಪಾಪ, ಇವ್ರಿಗೆ ಹಾಕ್ರು ಗೊತ್ತಿಲ್ಲಲ್ಲ. ಈ ಪಾಪ್ದವ್ರು ಬ್ರೋ ಇವರು. ಅಲ್ಲ ಪಾಪ್ದವ್ರಲ್ಲ. ಅಯ್ಯೋ ಸಾರಿ ಪಾಪ್ದವ್ರಲ್ಲ ಅವರು. ಬ್ರೋ, ನಾನ್ ಪ್ರಾಮಿಸ್ ಇಷ್ಟರ ತನಕ ನನ್ನ ಲೈಫ್ ಅಲ್ಲಿ ಯಾರಿಗೆ ಸ್ಪ್ರೇ ಹಾಕಿಲ್ಲ. ಏನ್ ತಪ್ಪೇನಿದೆ? ಸ್ಪ್ರೇ ಪಾರ್ಟಿ ಮಾಡಕ್ ಹಾಕೋದು ಅಷ್ಟೇ ಅಲ್ಲ, ಅದೇನು ಕ್ರೈಮಾ? ಅಲ್ಲ ಕ್ರೈಮ್ ಅಲ್ಲ ಅದು. ಅಲ್ಲ, ನೀವು ಹೇಳಿದ್ರಲ್ಲ. ಅಲ್ಲ, ಒಂದು ಕೊಡ್ತೀನಿ, ಹಾಕ್ತೀರಾ? ಬೇಡ. ಪಾಪ ಬನ್ನಿ ಬ್ರೋ, ಆಯ್ತು. ನಾನು ಸ್ವಲ್ಪ ಹಾಕ್ಬಿಟ್ಟಿನಿ, ಸಾರಿ. ಇವಾಗ ಶ್ರಾವಣ ಮನೆ ಹೋಗ್ತಿದ್ದೀವಿ, ಸ್ವಲ್ಪ ಚಿಲ್ ಮಾಡ್ಕೊಂಡ್ ಬರೋಣ ಅಂತ. ಅಂಡ್ ನಂಗೆ ಸರ್ಪ್ರೈಸ್ ಅಂತ ಆಗಿದ್ದಿದೆ ಗೈಸ್ ನನ್ನ ಲೈಫಲ್ಲಿ. ನಿಜವಾಗ್ಲೂ ನಂಗೆ ಸರ್ಪ್ರೈಸ್ ಆಗಿದ್ದೆ ಫಸ್ಟ್ ಟೈಮ್. ಬಿಕಾಸ್ ಹೆಂಗ್ ಗೊತ್ತಾ, ನಂಗೆ ಸರ್ಪ್ರೈಸ್ ಕೊಡ್ತಾರೆ, ಬರ್ಡೇಗೆಲ್ಲ ಕೊಡ್ತಾ ಇರ್ತಾರೆ. ಬಟ್ ನಂಗೆ ಗೊತ್ತಿರೋದು ಮುಂಚೆ ನಾವು ಮೋಸ್ಟ್ಲಿ ಕೇಕ್ ಕಟ್ ಮಾಡಿಸ್ತಾರೆ, ಏನಾಗಿರುತ್ತೆ ಅಂತ ಅನಿಸ್ತಿತ್ತು. ನನಗೆ ನೀವು ಆಚೆ ಕರ್ಕೊಂಡು ಹೋದಾಗ ಬಿಡಿ ಆಚೆ ಏನೋ ಮಾಡ್ತಾರೆ ಅನ್ಕೊಂಡಿದ್ದೆ. ಬಟ್ ನಮ್ಮ ಮನೇಲೇನೆ ಮಾಡಿದ್ದು ನಂಗೆ ನಿಜ ದೊಡ್ಡ ಸರ್ಪ್ರೈಸ್ ಆಗಿದೆ. ನಮ್ದು ಶ್ರವಣ್ ಬ್ರೋದು ಪ್ಲಾನ್. ಶ್ರವಣ್ ಬ್ರೋ ಇಬ್ಬರು ಸೇರಿದ್ರೆ ಮುಗೀತು ಪ್ಲಾನ್. ಸಕ್ಕತ್ತಾಗಿ ಮಾಡಿ ಸರ್ಪ್ರೈಸ್. ಐ ಲವ್ ಇಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮಚ್ ಲವ್ ಫ್ರೆಂಡ್ಸ್, ಮಚ್ ಲವ್. ಫ್ರೆಂಡ್ಸಿಗೆ ಥ್ಯಾಂಕ್ ಯು ಹೇಳ್ಬಾರ್ದು. ಮತ್ತೆ ಏನಂತ ಹೇಳ್ಬೇಕು? ಲವ್ ಯು. ಲವ್ ಯು ಹೇಳಿ. ಲವ್ ಯು ಬ್ರೋ. ಲವ್ ಯು ಮತ್ತೆ ಪಾರ್ಟಿ ಕೊಡ್ತೀನಿ. ಚಿಕ್ಕ ಪಾರ್ಟಿ ಕೊಡ್ತೀನಿ, ನೀನು ದೊಡ್ಡ ಪಾರ್ಟಿ ಕೊಡ್ತೀನಿ. ನೆಕ್ಸ್ಟ್ ದೊಡ್ಡ ಪಾರ್ಟಿ ದುಬೈಲಿ ಫಿಕ್ಸ್. ಅಲ್ಲ ರೀ, ಟಿಕೆಟ್ ಎಲ್ಲ ನಾವು ಹಾಕೊಂಡ್ ಬರ್ತೀವಿ, ಕರ್ಕೊಂಡು ಹೋಗ್ರಿ ಸಾಕು. ಮತ್ತೆ ಸಿಗೋಣ. ಸಿಗ್ತೀವಿ ಆಮೇಲೆ, ಬೈ. ಮತ್ತೆ ಇವಾಗ ಸುಭಾಷ್ ಬ್ರೋ ಕೂಡ ಬಂದಿದ್ದಾರೆ. ಒಂದು ನಿಮಿಷ, ಏನು ಕಾಣಿಸ್ತಾ? ನಮ್ ಬಡವ್ರ ಮನೆ ಬರ್ತೀರಲ್ಲ ಅದಕ್ಕೆ ಥ್ಯಾಂಕ್ ಯು. ನಾವು ಬಡವ್ರೆ ಬ್ರೋ. ಇಲ್ಲ ಬ್ರೋ, ಏನು ಇದ್ರಿ ಬಟ್ ಇವಾಗಿಲ್ಲ. ಇವಾಗ್ಲೂ ಬಡವ್ರೆ ಬ್ರೋ.
ಯಾಕಂದ್ರೆ ಎಲ್ಲಾರು ಬಡವರೇ ಎಲ್ಲಾರು ಎಲ್ಲ ಮಿಡಲ್ ಕ್ಲಾಸ್. ಇವ್ರೊಬ್ರೇ ಶ್ರೀಮಂತರು, ಅವ್ರೊಬ್ರೇ ಶ್ರೀಮಂತರು. ಏನ್ ಗೊತ್ತಾ ತಿಕ್ಕ ಉಡ್ದಿದ್ ಇವ್ರ ಮೇಲೆ. ದ ಥಿಂಗ್ ಇಸ್ ಅವ್ರು ಯಾರೋ ಏನೋ ಗೆದ್ರು ಅಂತ ನಕ್ಕನ್ ಅವತ್ತಿನ ದಿನ ಹೋಗಿ ಐಫೋನ್ 17 Pro ತಗೊಂಬಂದ್ ಕೊಟ್ಟಿದ್ದಾರೆ ಬ್ರೋ. ನಾಚಿಕೆ ಆಗ್ಬೇಕು. ನನ್ನ ಹತ್ರ ಐಫೋನ್ 16 Pro ಇದೆ. ಬಡೂರಿಗೆ ಕೊಡ್ಸಿ ಅಂದ್ರೆ ಯಾವ್ದೋ ಹುಡುಗಿ ಕೊಡ್ಸ್ತಾರಲ್ಲ. ಸಚ್ ಎ ಶೇಮ್ ಬ್ರೋ. ಶೇಮ್ 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 ಆನ್ ಯು. ಶೇಮ್ ಆನ್ ಯು. ಶೇಮ್ ಆನ್ ಯು. ನಾನು ವಿಷಯ ಹೇಳ್ತೀನಿ bro. ಒಬ್ರು MC ಅವರು ಒಂದು ಕಾಂಪಿಟಿಷನ್ ಮಾಡಿದ್ರು. ಒಂದು ಕಾಂಪಿಟಿಷನ್ ಮಾಡಿ ಅನೌನ್ಸ್ ಮಾಡಿ ಆದ್ಮೇಲೆ ನಾವು ಹೇಗೆ ಇಲ್ಲ ಹೇಳಲಿಕ್ಕೆ ಆಗ್ತದೆ? ಅದು ನಮ್ ಜವಾಬ್ದಾರಿ ತಾನೆ. ನನ್ಗಾಗಿದೆ ಇಲ್ಲ ಅಂದ್ಬಿಡ್ತಾ ಇದ್ದೆ ನಾನು. ಸಾಲ ತೀರ್ಸ್ಕೊಂಬೋದಾಗಿತ್ತು ನಾನು ಒಂಚೂರು. ಸೊ ಗೈಸ್ ಇವಾಗ ಎಲ್ಲ ಶ್ರವಣ್ ಬ್ರೋ ಮನೆ ಹೋಗ್ತಿದೀವಿ. ಅಲ್ಲೋ ಚಿಲ್ ಮಾಡ್ಕೊಂಡು. ಇಲ್ಲ ಶ್ರವಣ್ ಬ್ರೋ ಫೋಟೋ ಇಟ್ಬಿಟ್ಟು ಡೈಲಿ ಆರತಿ ಮಾಡ್ತಾ ಇದ್ದೆ ನಾನಂತೂ. ಭಯ್ಯ ಥ್ಯಾಂಕ್ ಯು ಭಯ್ಯ, ಸಾಲ ಕ್ಲಿಯರ್ ಮಾಡ್ತಾ ಇದೀಯಾ ಅಂತ. ಹೌದಾ ಬ್ರೋ, ಸಾಲ ಕ್ಲಿಯರ್ ಮಾಡ್ತಿದ್ದೀರಾ? ಈ ಕೆಟ್ಟ ಹೋಗಿ ಶುರು ಮಾಡ್ಕೊಡ್ರಿ ನೀವು. ನನ್ನ ಸಾಲ ಕ್ಲಿಯರ್ ಮಾಡಿ ಬ್ರೋ. ನೀವು 3 ಜನ ಬ್ರೋ, ನೀವು ಸಾಲ ಕ್ಲಿಯರ್ ಮಾಡೋ ಜನ ಅಲ್ಲಿ ಕೂತಿದ್ದಾರೆ ಬ್ರೋ. ನಮ್ಮ ಸಾಲ ಕ್ಲಿಯರ್ ಮಾಡಿ ಬ್ರೋ. ಕಟ್ ಕಾಣಿಸ್ತೀವಿ ನಿಮ್ಗೆ. ಸೊ ಗೈಸ್ ಇವಾಗ ಶ್ರವಣ್ ಬ್ರೋ ಮನೆಗೆ ಬಂದಿದ್ದೀವಿ. ನಾವು ಶ್ರವಣ್ ಬ್ರೋ ಮನೆಗೆ ಬಂದ್ರೆ ಫಸ್ಟ್ ಹೋಗೋದು ಇಲ್ಲಿಗೆ. ಇಲ್ಲಿ ಹೋಗ್ಬಿಟ್ಟು ಫಸ್ಟ್ ನೋಡ್ತೀವಿ ಏನಿದೆ ಇಲ್ಲಿ ಅಂತ. ಇಲ್ಲಿ ಫಸ್ಟ್ ನಮ್ಗೆ ತಿಂಡಿ ಗಿಂಡಿ ಇಟ್ಟರೋ ನೋಡ್ತೀವಿ. ಇದೇನ್ ತಿಂಡಿ ಇಟ್ಟಿಲ್ಲ ಅಂತಂದ್ರೆ ಬೇರೆ ಕಡೆ ಹೋಗ್ತೀವಿ. ಬ್ರೋ ತಿಂಡಿ ಏನ್ ಇಟ್ಟಿಲ್ಲ ಬ್ರೋ ನೀವು? ತಿಂಡಿನೇ ಇಡಲ್ಲ ಬ್ರೋ ಇವರು. ಫಸ್ಟ್ ಟೈಮ್ ಮಾಡಿ. ಓಕೆ 100 ತಿನ್ನಕ್ಕೆ. ಓ ಫಕ್ ಕ್ಯಾರೆಟ್ ತಿಂತೀರಾ ಬ್ರೋ? ಓ ನೀವು ವೆಜಿಟೇರಿಯನ್. ಕ್ಯಾರೆಟ್ ಗಿರಟಿ ಇದೈತೆ ನೋಡ್ರಿ ಇಲ್ಲಿ. ದಾಳಿಂಬೆ ತಿನ್ಬೇಕು ಬ್ರೋ. ಬೇರೆ ಇಟ್ಟಿಲ್ಲ ಅವ್ರ ಮನೆಯಲ್ಲಿ ತಿನ್ನೋದಕ್ಕೆ. ಎಲ್ಲ ಹೆಲ್ದಿ ಸ್ಟಫ್ ಬ್ರೋ. ಎಲ್ಲ ಹೆಲ್ದಿ ಸ್ಟಫ್ಸ್ ಇಟ್ಟಿದ್ದೀರಾ? ವಾವ್ ಗೈಸ್, ನಿಮ್ಗೆ ಶ್ರವಣ್ ಬ್ರೋದು ಸಾಕಿದ್ನದ್ಯಾ 1 ಕೋಟಿ ರೂಮ್ ತೋರಿಸಿ ಮನೆ. 1 ಕೋಟಿ ರೂಮ್ ಬ್ರೋ. ಬನ್ನಿ ತೋರ್ಸೋಣ. 1 ಕೋಟಿ ರೂಮ್ ಬನ್ನಿ ಬ್ರೋ. ಬನ್ನಿ ಬ್ರೋ ಇಲ್ಲಿ. ಸುಭಾಷ್ ಬ್ರೋ, ಶ್ರವಣ್ ಬ್ರೋದು 1 ಕೋಟಿ ರೂಮ್ ತೋರಿಸಿ ಮನಿ ನಿಮ್ಗೆ. ಶ್ರವಣ್ ಬ್ರೋದು 1 ಕೋಟಿ ರೂಮ್ ತೋರಿಸಿ ಮನಿ ಗೈಸ್. 1 ಕೋಟಿ. ಒಬ್ಬಾ ಹಾ ಚೆನ್ನಾಗಿ ಬ್ರೋ. ನೈಸ್ ಸಾಕಾಗಿದೆ. 1 ಕೋಟಿ ವಯಸ್ಸಿದು. 1 ಕೋಟಿ. 1 ಕೋಟಿ ಇದು ಏನಿಲ್ಲ. ಸುಮ್ನೆ ಯಾಕೆ ಸುಳ್ಳು ಹೇಳ್ತೀರಾ? 1 ಕೋಟಿ ಇದು ಬ್ರೋ. ಇದಲ್ಲಿ ಲಕ್ಸುರಿ ಶೋ ಆಯ್ತು ಬ್ರೋ. ಲಕ್ಸುರಿ ಶೋ, ತುಂಬಾ ಲಕ್ಸುರಿ ಶೋ ತೋರಿಸಿ. ಇದು ಲಕ್ಸುರಿ ಶೋ. I saw. ಚಾರ್ಜ್ ಗೊತ್ತಿಲ್ಲ. No, he was flexing yesterday. Oh, ಬರೀ ಚೈನ್ ಮಾತ್ರ ಒಂದು ಹೇಳಿದ. ಸಿಗೋದೇನು ಇಲ್ಲ. ನಾನ್ ಹೇಳಕ್ ತೋರಿಸ್ತೀನಿ. ನಕ್ಕನ್ನೇ ತೋರಿಸಿದ್ರೆ ಇಡೀ ಕರ್ನಾಟಕ ನೋಡುತ್ತೆ. ಗೈಸ್ ಅದೊಂದು 85,000 ರೂಪಾಯಿ ಅಂತೆ. ಇಲ್ಲ ಬ್ರೋ, ಎಲ್ಲ ಡೂಪ್ಲಿಕೇಟ್. ಎಲ್ಲ ಒರಿಜಿನಲ್. ಆಯ್ತು, ಫಸ್ಟ್ ಕಾಪಿ. ಎಲ್ಲ ತುಂಬಾ ಚೆನ್ನಾಗಿದೆ. ಫಸ್ಟ್ ಕಾಪಿ ತಾನೆ. ನಕ್ಕನ್ ಕೊಟ್ರೆ ಎಲ್ಲಾರ್ಗು ಕೊಟ್ಬಿಡಿ ಬ್ರೋ. ಎಲ್ರಿಗೂ ಒಂದೊಂದು. ನಮ್ಗಲ್ಲ ಬೇಡ, ಬಡವ್ರಿಗೆ. ಬ್ರೋ ನೀವು ಕೇಳ್ಬೇಕಾಗಿದ್ದ ಜನ ಅಲ್ಲಿದ್ದಾರೆ ಬ್ರೋ. ಅವ್ರಿಗೆ ಕೇಳ್ಬೇಕಾ ಪಾಪ? ಅವ್ರಿಗೇನು ಬ್ರೋ ಕೇಳ್ಬೇಕು ಪಾಪ. ಗೈಸ್ ಇವಾಗ ಚೆನ್ನಾಗಿ ಸ್ವಲ್ಪ ಹೊತ್ತು ಪಾರ್ಟಿ ಗಿಟಿ ಮಾಡಿ ಸ್ವಲ್ಪ ಹಂಗೆ ಮಾತುಕತೆ ಮಾಡಿ ಆಮೇಲೆ ಹೊಡ್ತೀವಿ ಮನೆಗೆ. ಸೊ ಗೈಸ್ ಇವಾಗ ಕ್ಯಾಲಿಫೋರ್ನಿಯನ್ ಬುರಿಟೋ ಅದೇನೋ ಅದು ತಿಂತಾ ಇದೀವಿ. ನಮ್ಗೆ ಅದೇ ಹೇಳಕ್ ಬರಲ್ಲ ನಮ್ಗೆ. ಕಾಸಿರೋರ್ಗೆ ಅದೆಲ್ಲ ಹೇಳಕ್ ಬರುತ್ತೆ. ನಾ ಬಡವ್ರು ಬರೀ ಅನ್ನ ಸಾಂಬಾರ್ ತಿನ್ನೋದೇ. ಸ್ನೇಹಿತರೆ, ಏನ್ ಸ್ನೇಹಿತರೆ, ಏನ್ ಸ್ನೇಹಿತರೆ ಹೇಳಿ ಸ್ನೇಹಿತರೆ ಹೇಳ್ರಿ. ಮಾಡ್ಬೇಕು, ದುಡ್ಡು ಮಾಡ್ಬೇಕು, ಒಳ್ಳೇದ್ ಮಾಡ್ಬೇಕು, ಮಾಡ್ಬೇಕು. ಇದ್ ಮಾಡಿ ಚೆನ್ನಾಗಿ ತಿನ್ಬೇಕು. ಆಮೇಲೆ ಅದನ್ನ ಎವ್ರಿ ಡೇ ಮಾಡ್ತಾ ಹೋಗ್ಬೇಕು. ಅದೇ ಗೈಸ್ ಅವ್ರೇನಂದ್ರೆ ಕಟ್ಕಾಪಿ ಪೇಸ್ಟ್ ಅದು ಮಾಡ್ತಾ ಇರ್ಬೇಕು. ಸೊ ಈಗ ಒಳ್ಳೆ ಡಿನ್ನರ್ ಮಾಡಿ, ಸೊ ಬೆಳಿಗ್ಗೆ ಒಂದು ಒಳ್ಳೆ ವರ್ಕೌಟ್ ಮಾಡ್ತೀವಿ ಎಲ್ಲ ನಾವು, ಸಮೀರ್ ಬ್ರೋ, ಶ್ರವಣ್ ಬ್ರೋ ಮತ್ತೆ ಸುಭಾಷ್ ಬ್ರೋ ಎಲ್ಲರೂ ಸೇರ್ಕೊಂಡು. ಸೊ ಡಿನ್ನರ್ ಮಾಡಿ ಮಾಡ್ಕೊಂಬಿಡೋಣ. ಬೆಳಿಗ್ಗೆ ಸಿಗ್ತೀವಿ. ಬಾಯ್. ದಿಲ್ ಕಿಸಿ ಸೆ ಲಗಾನಾ झूठे यार के वादे सारे झूठी है प्यार की कसमें मेरे हर लम्हा जिसे चाहा जिसे पूछा उसी ने यारा मेरा दिल तोड़ा तोड़ा तन्हा तन्हा छोड़ा वाह 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 सच कह रहा है दीवाना दिल दिल किसी से लगाना झूठे याद के वादे सारे. ಸೊ ಗೈಸ್ ಎಲ್ಲರೂ ಗುಡ್ ಮಾರ್ನಿಂಗ್. ಈಗ ಎಷ್ಟೇ ಎದ್ದಿದ್ದೀವಿ. ಎದ್ದಿದಷ್ಟು ನೋಡಿ ಬ್ರೇಕ್ಫಾಸ್ಟ್ ರೆಡಿ ಆಗಿಬಿಡಿಯ ನಮಗೆ ಶ್ರವಣ್ ಬ್ರೋ ಮನೆಯಲ್ಲಿ. ಸೊ ಬ್ರೆಡ್ ಮತ್ತು ಆಮ್ಲೆಟು. ಸೊ ಇದು ತಿನ್ಕೊಂಡು ಇವಾಗ ವರ್ಕೌಟ್ ಮಾಡೋದಕ್ಕೆ ಹೋಗ್ತೀವಿ. ಸೊ ಬಾಯ್ಸ್ ಎಲ್ಲ ಎದ್ಬಿಟ್ಟು ರೆಡಿ ಆಗಿದ್ದಾರೆ ನೋಡ್ರಿ ಇಲ್ಲಿ. ಇದೆಲ್ಲ ರೆಡಿಯಾಗಿ ಫೋನ್, ಎಲ್ಲರೂ ಫೋನ್ ಯೂಸ್ ಮಾಡ್ತಾವ್ರೆ. ನಾಷ್ಟ ಮಾಡ್ಕೊಂಡೋಣ. तेरे सपनों में तेरे सपने
तेरे सपनों में नाराजी मुझे लगता है कि बात दिल की होती लफ्जों की धोखेबाजी तुम साथ हो या न हो क्या फर्क है बेदर्द जी जिंदगी बेदर्द है अगर तुम साथ हो अगर तुम साथ हो ವಾವ್ ವಾವ್ ಎಂತ ಸಾಂಗ್ ಐತೆ ಸೂಪರ್ ಸಾಂಗ್ ಅದು ನಾಯಿ ಬೊಗಳ್ತಾ ಇದ್ರು ಮನ ನಾಯಿ ಬೊಗಳ್ತಾ ಇದ್ದೆ ಯಾರು ನಮ್ಮ ತರ ಬೊಗಳ್ತಾ ಇದ್ದೆ ಹುಡುಗ ಆಗ ನಾಯಿ ಬೊಗಳ್ತಾ ಇದ್ದೆ ನೋಡಿ ಗೈಸ್ ನಾಯಿ ಬಂದ್ಬಿಟ್ಟಿದೆ ಆಚೆ ಕಡೆ ಸಾಂಗ್ ನಡೀತು ಮನೆಯವ್ರು ಆಚೆ ಬಂದ್ಬಿಟ್ಟು ಬೈತವ್ರೆ. ನಾವು ವಾಪಸ್ ಮತ್ತೆ ಬಂದಿದ್ದೀವಿ ಪ್ರಿಯೋಗ ಕೊಟ್ಕೊಂಡು ಹೋಗೋಣ ಅಂತ. ಇದು ಕುಡ್ದಿಲ್ಲ ಅಂತಂದ್ರೆ ವರ್ಕೌಟ್ ಮಾಡೋಕ್ಕಾಗಲ್ಲ. ಇವಾಗ ಮಸ್ತ್ ತಗೊಂಡ್ರೆ ವೆಯ್ಟ್ಸ್ ಹೋಗ್ಬಿಟ್ಟು ಇವಾಗ ಬೆನ್ಸ್ ಕಾರಲ್ಲಿ ಹೊರಟಿದ್ದೀವಿ ವರ್ಕೌಟ್ ಮಾಡೋದಕ್ಕೆ. ಪ್ರಿಯೋರ್ ಕಟ್ ಹಾಕೊಂಡು ಮೈಯೆಲ್ಲ ಕಡಿತಿದೆ, ಫುಲ್ಲು ಕಡಿತಿದೆ ಮೈಯೆಲ್ಲ ಒಂಥರ ಇಚ್ಚಿಂಗ್ ಆಗ್ತಿದೆ ಪ್ರಿಯೋರ್ ಕಟ್ ಹಾಕೊಂಡ ಮೇಲೆ. ನಮ್ಮ ಸಮೀರ್ ಬ್ರೋ ಹಾಕೊಂಡಿಲ್ಲ, ಅದಕ್ಕೆ ಅವ್ರು ಆರಾಮಾಗಿ ಕೂತ್ಕೊಂಡಿದ್ದಾರೆ. ನನಗೆ ಗೊತ್ತಿಲ್ಲ, ಕೆಳಗೆ ಬಂದ್ಬಿಟ್ಟಿದ್ದೀನಿ, ನಾನು ಮಿಸ್ ಆಯ್ತು. ನಾವು ಹಾಕೊಂಡ್ಬಿಟ್ಟಿದ್ದೀವಿ, ಫುಲ್ ಮೈಯೆಲ್ಲ ಕಡಿತಿದೆ. ಒಳ್ಳೆ ವರ್ಕೌಟ್ ಮಾಡೋದು. ನಾವು ಎಷ್ಟೋ ವರ್ಷ ಆಯ್ತು, ನಾವು ಎಲ್ಲ 3 ಜನ ಒಟ್ಟಿಗೆ ವರ್ಕೌಟ್ ಮಾಡಿ. ಹ್ಞೂ ಬ್ರೋ ಆಯ್ತು, 1 year ಆಯ್ತು ನಾವು ಮೋಸ್ಟ್ಲಿ 3 ಜನ ವರ್ಕೌಟ್ ಮಾಡಿ. ಹೌದಾ? ತಾನೇ ಬ್ರೋ? ಇಲ್ಲ ವರ್ಷ ಆಗಿಲ್ಲ, ಮತ್ತೆ ದಿನ ಅಲ್ಲ, ವರ್ಷ ಆಗಿಲ್ಲ, ತುಂಬಾ ಇಯರ್ ಆಯ್ತು, ದಿನ ಆಯ್ತು ಅಷ್ಟೇ. ಇದಾಗಿದೆ, ಇಯರ್ ಆಗಿದೆ. ಇದಾಯ್ತಾ? ಸೊ ಇವಾಗ ಒಟ್ಟಿಗೆ ಮಾಡಿದ್ವಿ ನಾವು ಫ್ರೆಂಡ್ಸ್, ನಾವು ಉರಿಸ್ದೇನೆ ಯಾರು ಉರಿಸ್ತಾರೆ ಸ್ನೇಹಿತರೆ. ಆಯ್ತು. ಈಗ ಜಸ್ಟ್ ಜಿಮ್ಗೆ ಬಂದ್ವಿ ನೋಡಿ. ಜಿಮ್ ಯಾವ ತರ ಇದೆ, ಕ್ರೇಜ್ ಆಗಿದೆ ಜಿಮ್ ಹತ್ರ. ಒಂದು ಒಳ್ಳೆ ವರ್ಕೌಟ್ ಮಾಡೋಣ ಇವಾಗ. ಜಿಮ್ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ, ಇದು ಕ್ರೇಜ್ ಆಗಿದೆ ಜಿಮ್ ಹತ್ರ, ದೊಡ್ಡದಾಗೆ ಅಲ್ವಾ, ಅಲ್ಟಿಮೇಟ್ ಆಗಿದೆ. ಸೊ ಇವತ್ತು ಚೆಸ್ಟ್ ಮೇಲೆ ಟ್ರೈ ಫಿಟ್ ಮಾಡ್ತಿದ್ದೀವಿ ವರ್ಕೌಟು. ಲೆಟ್ಸ್ ಕಿಲ್ ಇಟ್ ಬ್ರೋ. ನೋಡ್ಕೊಂಡು ನಿಂತ್ಕೊಳಕ್ಕೆ ಹೇಳಿದ್ರೆ ನಿಂತಿದ್ದೀವಿ. ಸೊ ಗೈಸ್ ಇವಾಗ ಕ್ರೇಜಿ ವರ್ಕೌಟ್ ಸೆಷನ್ ಮುಗೀತು. ಬ್ರೋ ಹೆಂಗಿತ್ತು ವರ್ಕೌಟು? ಕ್ರೇಜಿ ಮ್ಯಾನ್ ಬ್ರೋ ಹೆಂಗಿತ್ತು ವರ್ಕೌಟು? ಅಲ್ಟಿಮೇಟ್. ಸಾಕಾದಾಗ ವರ್ಕೌಟ್ ಮಾಡಿದ್ವಿ. ನೆಕ್ಸ್ಟ್ ಲೆವೆಲ್ ತುಂಬಾ ಟೈಮ್ ಆದ್ಮೇಲೆ. ಸೊ ಹೌದು, ನೆಕ್ಸ್ಟ್ ಲೆವೆಲ್ಲು ಅದು. ಎಲ್ಲ ಬಾಯ್ಸ್ ವರ್ಕೌಟ್ ಮಾಡೋದು ಒಂಥರ ನೆಕ್ಸ್ಟ್ ಲೆವೆಲ್ ಇರುತ್ತೆ ಎಲ್ಲ ಸೇರ್ಕೊಂಡು. ಸೊ ಗೈಸ್ ಓಕೆ, ಇವತ್ತಿನ ಬ್ಲಾಗ್ ಈ ರೀತಿ ಇತ್ತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಹೋಗ್ತೀನಿ ನಾನು. ಸರಿ, ಸೈನಿಂಗ್ ಆಫ್, ಬಾಯ್.